ಪೀಸ್ ಆಫ್ ಸಕ್ಸಸ್ ಚಾನಲನ್ನು ನೋಡುತ್ತಿರುವ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಓರ್ವ ವ್ಯಕ್ತಿ ಜೀವನವನ್ನು ಹೇಗೆ ನಡೆಸುವುದು ಎಂಬುದರ ಬಗ್ಗೆ ಸ್ವಲ್ಪ ವಿಷಯಗಳನ್ನು ತಿಳಿಸಿದ್ದಾರೆ. ಉತ್ತಮ ಜೀವನಕ್ಕಾಗಿ ನಾವು ಎಂಥವರೊಂದಿಗೆ ದೂರವಿರಬೇಕು, ಯಾವ ಕೆಲಸಗಳಿಂದ ದೂರವಿರಬೇಕು, ಯಾವ ಕೆಲಸಗಳನ್ನು ಮಾಡಬಹುದು ಎಂಬುದರ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿಸಿದ್ದಾರೆ. ಆಚಾರ್ಯ ಚಾಣಕ್ಯರ ನೀತಿಗಳು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಬಹಳ ಪರಿಣಾಮಕಾರಿ ಎಂದು ಪರಿಗಣಿಸಲಾಗುತ್ತದೆ. ಇವರು ಕೇವಲ ರಾಜಕೀಯ, ರಾಜತಾಂತ್ರಿಕತೆ ಮತ್ತು ಅರ್ಥಶಾಸ್ತ್ರದ ಜ್ಞಾನವನ್ನು ಹೊಂದಿರಲಿಲ್ಲ, ಆದರೆ ಅವರು ತಮ್ಮ ಅನುಭವದಿಂದ ಜೀವನದಲ್ಲಿ ಬಳಸಬೇಕಾದ ಅನೇಕ ಪ್ರಮುಖ ನೀತಿಗಳನ್ನು ನಮಗೆ ಪ್ರಸ್ತುತಪಡಿಸಿದ್ದಾರೆ. ಪ್ರಸ್ತುತ ಕಾಲಮಾನದಲ್ಲಿ ಅನೇಕ ಯುವಕರು ಆಚಾರ್ಯ ಚಾಣಕ್ಯರ ನೀತಿಗಳನ್ನು ಅನುಸರಿಸಿ ಜೀವನದಲ್ಲಿ ಯಶಸ್ಸು ಸಾಧಿಸಿದ್ದಾರೆ. ಇವರ ನೀತಿಗಳ ಮೂಲಕ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಯಾವ ಕಾರ್ಯಗಳನ್ನು ಮಾಡಬೇಕು ಮತ್ತು ಅವನು ಯಾವ ಕೆಲಸಗಳನ್ನು ಮಾಡಬಾರದು, ಹಾಗೂ ಒಬ್ಬ ವ್ಯಕ್ತಿ ಯಾವ ರೀತಿಯಾದ ಜನರಿಂದ ದೂರವಿರಬೇಕು ಎಂಬುದನ್ನು ಹೇಳಿದ್ದಾರೆ. ಅವುಗಳು ಯಾವುವು ಎಂಬುದನ್ನು ಈಗ ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನೂ ಮೊದಲ ಬಾರಿ ಪೀಸ್ ಆಫ್ ಸಕ್ಸಸ್ ಚಾನಲನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಆಗ ನಾವು ಕಳಿಸುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತದೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಇದು ಬೆನ್ನ ಹಿಂದೆ ಮಾತಾಡೋರನ್ನು ನಂಬದಿರಿ. ಮುಂದೆ ಪ್ರೀತಿಯಿಂದ ಮಾತನಾಡಿ ಬೆನ್ನ ಹಿಂದೆ ಕೆಡುಕನ್ನು ಮಾಡುವ, ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಜನರ ಕುರಿತು ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಒಂದು ಶ್ಲೋಕದ ಮೂಲಕ ತಿಳಿಸಿದ್ದಾರೆ. ಇಂತಹ ಕೆಟ್ಟ ಗುಣಗಳನ್ನು ಹೊಂದಿರುವವರು ಬಾಯಿಗೆ ಹಾಲನ್ನು ಹಾಕುತ್ತಿದ್ದೇನೆಂದು ಹೇಳಿ ವಿಷವನ್ನು ಸುರಿಯುವ ಗುಣವುಳ್ಳವರಾಗಿದ್ದಾರೆ. ಇಂತಹ ಜನರಿಂದ ನಾವು ಯಾವಾಗಲೂ ಆದಷ್ಟು ದೂರ ಇರಬೇಕು, ಏಕೆಂದರೆ ಇಂತಹ ವ್ಯಕ್ತಿಗಳು ಯಾವಾಗಲೂ ಒಬ್ಬರನ್ನು ಎಂತಹುದೇ ಸಮಯದಲ್ಲೂ ಮೋಸ ಮಾಡಬಹುದು. ಇದು ನಿಮಗೆ ಪ್ರತಿಕೂಲ ಸಮಯ ಬಂದಾಗ ಹಾನಿಯನ್ನು ಅಥವಾ ಸಮಸ್ಯೆಗಳನ್ನು ಸೃಷ್ಟಿಸಬಹುದು. ಹಾಗಾಗಿ ಅಂತಹ ವ್ಯಕ್ತಿ ಸಹವಾಸವನ್ನು ಎಂದಿಗೂ ಮಾಡಲು ಹೋಗದಿರಿ. ನಿಮಗೆ ಸಾಧ್ಯವಾದಷ್ಟು ಇಂತಹ ವ್ಯಕ್ತಿಗಳಿಂದ ದೂರವಿರಿ. ಇದು ನಿಮ್ಮ ಜೀವನಕ್ಕೆ ಮಾತ್ರವಲ್ಲ, ಜೀವಕ್ಕೂ ಒಳ್ಳೆಯದು. ಇನ್ನು ಎರಡನೆಯದು, ಇಂಥವರನ್ನು ನಂಬದಿರಿ. ಕುಮಿತ್ರನನ್ನು ಅಪ್ಪಿತಪ್ಪಿಯೂ ನಂಬಬಾರದು, ಆದರೆ ಅದೇ ಸಮಯದಲ್ಲಿ ಒಬ್ಬ ಸ್ನೇಹಿತನನ್ನು ಕುರುಡಾಗಿ ನಂಬಬಾರದು, ಏಕೆಂದರೆ ಒಬ್ಬ ಸ್ನೇಹಿತ ಕೂಡ ಕೋಪದಲ್ಲಿ ನಿಮ್ಮ ರಹಸ್ಯವನ್ನು ಎಲ್ಲರ ಮುಂದೆ ಬಹಿರಂಗಪಡಿಸಬಹುದು. ಇದರಿಂದ ನೀವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಆದ್ದರಿಂದ ನಿಮ್ಮ ಜೀವನದ ಅನೇಕ ವೈಯಕ್ತಿಕ ವಿಷಯಗಳನ್ನು ರಹಸ್ಯವಾಗಿಡಬೇಕು ಮತ್ತು ಪೋಷಕರು ಮತ್ತು ಒಡಹುಟ್ಟಿದವರನ್ನು ಹೊರತುಪಡಿಸಿ ನೀವು ಯಾರನ್ನೂ ಅಗತ್ಯಕ್ಕಿಂತ ಹೆಚ್ಚು ನಂಬಲು ಹೋಗದಿರಿ. ಒಬ್ಬ ವ್ಯಕ್ತಿಯು ಈ ಮೇಲೆ ಹೇಳಲಾದ ಜನರೊಂದಿಗೆ ಸ್ನೇಹವನ್ನು ಹೊಂದಿರಬಾರದು. ಇಂಥವರೊಂದಿಗೆ ನಾವು ಸಂಬಂಧಗಳನ್ನು ಹೊಂದಿರುವುದರಿಂದ ಅಥವಾ ಸ್ನೇಹವನ್ನು ಮಾಡುವುದರಿಂದ ಜೀವನದ ಎಲ್ಲ ಕಡೆಗಳಲ್ಲೂ ವೈಫಲ್ಯ ಎದುರಿಸಬೇಕಾಗುತ್ತದೆ. ಹಾಗಾಗಿ ಇತರರೊಂದಿಗೆ ಸ್ನೇಹ ಸಂಬಂಧ ಬೆಳೆಸುವ ಮೊದಲು ಆಲೋಚನೆ ಮಾಡಿ ಮತ್ತು ನಿಮ್ಮ ಜೀವನದ ಕಾರ್ಯಗಳನ್ನು ಸಫಲವಾಗಿ ಪೂರ್ಣಗೊಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.